ಸುಮ್ಮ ಹಂಗಾರ ಊರಿಗೆ ಹೋಗ್ತಾಳ ಹಂಗಾರ. ಹೌದಕ್ಕ, ಹೋಗ್ತಾರಂತ ಬಿಡಕ್ಕ. ಮತ್ತಿನ್ ತಡೆಲ್ಲ ಮಾಡ್ತಾರಂತ. ಮಾಡಿದ್ರೆ ಬೇಷ್ ಅಲ್ಲ ಅಕ್ಕ. ಮಾಡಿ ಬುತ್ತಿ ಕೊಟ್ಟು ನಾವು ಕರ್ಕೊಂಬಂದ್ರ ಆಯ್ತು. ಇನ್ನ 2 ತಿಂಗಳಾಗಿತ್ತು, ಈಗ ಹೋಗಿ ಬಿಡಕ್ಕ. ಸರಿ ಆಯ್ತು ಬಿಡ, ಹೋಗ್ಲು. ಸರಿ ತಗ. ಗೌರಿ ಅಪ್ಪ ಅಮ್ಮನೂ ಊರಿಗೆ ಹೋದ್ರು. ಗೌರಿ ಒಬ್ಬಾಕೆ ಇದ ಮನ್ಯಾಗ. ನಾನು ಹೋಗ್ತೀನಿ ತಗ ಹಂಗಾರ. ಈ ಬಂದಿ ಈಗ ಹೋಗಂತೀರ. ಚಾ ಹಾಕ್ತಾರಲ್ಲ, ಚಾ ಮಾಡಿದ್ನೆ ನಾ ಕುಡಿದು ಕುಂತಿದ್ದಿ. ಅದೇ ಟೈಮಿಗೆ ನೀ ಬಂದಿ ನೋಡು. ಐತಿ ಸ್ವಲ್ಪ ಕಾಸು ಅಂತಾರಲ್ಲ. ಬ್ಯಾಡ ಬಿಡವ ಚಾ. ಈಗ ನಾನು ಅದನ್ನ ಕುಡಿದು ಬಂದೀನಿ. ಈಗ ಯಾಕ ಹೊಟ್ಟೆ ಹಸ್ದಂಗ ಆಕತೈತಿ. ಹೋಗಿ ಗೌರಿ ಹತ್ರ ಹೇಳಿ ಖಾರ ಮಂಡಳ ಹಾಲು ಏನಾದ್ರು ಮಾಡ್ಸಂತ ತಿಂತೀನಿ. ಎಲ್ಲಿ ಊಟ ಮಾಡ್ಲ, ಹಾಲು ಬೇಗನೆ ಆಗೈತಿ. ಅದ್ಕ ಈಗ ಅದಕ್ಕೆ ಹಸಿವಾಗದಂಗ ಆಕತೈತಿ. ಅದ್ಕ ಖಾರ ಮಂಡಳ ಹಾಲು ಏನಾದ್ರು ಮಾಡ್ಸ್ಕೊಂಡು ತಿಂದು ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಚಾ ಕುಡಿತೀನಿ. ಮತ್ತೆ ಇವಾಗ ಚಾ ಕುಡಿದ್ರ ಮತ್ತೆ ಹಸಿವಾಗಲ್ಲ. ಇವಾಗ ಹೊಟ್ಟೆ ಹಸಿವಾಗೈತಿ. ಏನೇನು ಮಾಡ್ಸ್ಕೊಂಡು ತಿಂತೀನಿ ತಗ, ನಾನು ಹೋಗ್ತೀನಿ. ಹೊಟ್ಟೆ ಹಸಿವಾದ್ರ ನಿಮ್ಮ ಮನೆಗೆ ಹೋಗ್ಬೇಕಲ್ಲ. ಯಾಕ ನಮ್ಮನೆ ಮಾಡ್ಕೊಡಲ್ಲ ನಾವು? ನಿನಗೇನ್ ಬೇಕು ಹೇಳ? ಖಾರ ಮಂಡಳ ಬೇಕಾ? ನಾ ಮಾಡ್ಕೊಡ್ತೀನಿ ತಗ. ಅದೆಲ್ಲ ಯಾಕೆ ಬೇಕು ಬಿಡು ನಿನಗೂ. ಇವಾಗ ಎಲ್ಲ ಕೆಲಸ ಮಾಡಿ ಕುಂತೀಯಲ್ಲ, ಅದೆಲ್ಲ ಯಾಕೆ ಮಾಡ್ಕೊಡ್ತಿ? ಬಾ ಬಿಡು, ನಮ್ಮ ಮನೆಗೆ ಹೋಗಿ ಗೌರಿ ಕೂಡ ಮಾಡ್ಸ್ಕೊಂಡು ತಿಂತೀನಿ. ಏನಾಗಲ್ಲ ಹೇಳು, ನಿನ್ನ ಹೆಸರು ಹೇಳಿ ನಾವು ಸ್ವಲ್ಪ ತಿಂತೀವಿ. ಈಗೇನು ಖಾರ ಮಂಡಳ ಮಾಡ್ಕೊಂಬರಲ್ಲ ಹಂಗಾರ? ಅಮ್ಮ, ಖಾರ ಮಂಡಳ ಏನ್ ಬೇಡ ಬಿಡಮ್ಮ, ಮೊನ್ನೆ ತಿಂದಿವಿ. ದೊಡ್ಡಮ್ಮ ಬಂದಾಳ. ನಾನಿವತ್ತು ಹೊಸ್ತಾಗಿರೋ ರೆಸಿಪಿ ಮಾಡಿ ತೋರಿಸ್ತೀನಿ ನಿನಗೆ. ಅಂದ್ರ ಅವಲಕ್ಕಿ ಅದಾವಲ್ಲ ಮನ್ಯಾಗ, ಕಲಸಿದ ಅವಲಕ್ಕಿ ಮಾಡಿ ತೋರಿಸ್ತೀರಿ. ನೀವು ಒಂದ್ಸರಿ ತಿಂದಿಲ್ಲಲ್ಲ, ರುಚಿಯಾಗಿ ಬರ್ತೈತವ. ನಾನು ನಮ್ಮೂರಾಗ 4-5 ತಕ ಮಾಡಿದ್ದೆ. ನಮ್ಮ ಅತ್ತೆ ಕುಡಿದು ಇಷ್ಟ. ಕಲಸಿದ ಅವಲಕ್ಕಿ ಮಾಡ್ಕೊಂಬರ್ತೀನಿ ತಗ ದೊಡ್ಡಮ್ಮ, ಕೂಡಿಲ್ಲೇ. ಏನೋ ಕಲಸಿದ ಅವಲಕ್ಕಿನ? ಅದಂಗ ಕಲಸಿದ ಅವಲಕ್ಕಿ ಅಂದ್ರೆ ಮಾಡೋದು? ಇನ್ನ ಬೇಕಾದ್ರೆ ಖಾರ ಅವಲಕ್ಕಿ ಅವನ್ನೆಲ್ಲ ನೋಡಿನಿ. ಇದು ಕಲಸಿದ ಅವಲಕ್ಕಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಬಿಡು. ಅದಂಗಿರುತ್ತಾನ? ಹೆಂಗಿರುತ್ತ ಸುಮ? ಅಯ್ಯ ದೊಡ್ಡಮ್ಮ, ಗೊತ್ತಿಲ್ಲ ನಿನಗೆ? ಬಾ, ನಾನು ಮಾಡಿ ತೋರಿಸ್ತೀನಿ ನೋಡ್ಬಾ. ಯಾವಾಗನ ಗೋಬಿ ಹತ್ರ ಮಾಡ್ಸ್ಕೊಂಡ್ ತಿನ್ನುವಂತ ರುಚಿಯಾಗಿರುತ್ತ. ಬಾ ದೊಡ್ಡಮ್ಮ, ಇಬ್ರು ಸೇರಿ ಮಾಡೋಣ ಬಾ. ಸುಮ, ನೀನ್ ಮಾಡ್ತೀಯ? ಬೇಡ ಯಾವ ನಿನ್ನ ಹತ್ರ ಏನು ಕೆಲಸ ಮಾಡಿಸ್ಬಾರ್ದಂದಾರ. ನೀನಿಲ್ಲ ಕೂಡು. ನೀನ್ ಏನೇ ಬೇಕು ಏನೇನು ಹಾಕೋಕ್ಕಿಲ್ಲ ಕುತ್ಕೊಂಡು ಹೇಳು. ನಾನು ನಿಮ್ ದೊಡ್ಡಮ್ಮ ಸೇರ್ಬೇಕಾರ ಮಾಡ್ತೀನಿ. ಹೌದಾ? ನೀನೇನು ಮಾಡೋದ್ ಬೇಡ. ಏನೇನಂತ ಹೇಳು, ನಾನು ನಿಮ್ಮವ್ವ ಸೇರ್ಬೇಕಾರ ಮಾಡ್ತೀನಿ. ಅಯ್ಯಯ್ಯ ದೊಡ್ಡಮ್ಮ, ಅದೇನು ದೊಡ್ಡ ಕೆಲಸ ಅಲ್ಲ. ನಾನೇನು ಅಜ್ಜನ ಕೆಲಸ ಏನು ಹೊರಕ್ ಹೊಂಟಿಲ್ಲ. ಅಲ್ಲೇ ಕುಂತ್ಕೊಂಡೆಲ್ಲ ಮಾಡ್ದ ನೋಡಿ ದೊಡ್ಡಮ್ಮ. ನಿನಗೂ ತೋರಿಸ್ಕೊಡ್ತು ನೋಡಿ ದೊಡ್ಡಮ್ಮ. ಬೇಕಾದ್ರೆ ಅವಾಗ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ. ಹೋಗಿಬ್ರು ಮಾಡಕ್ ಹೋಗೋಣ ಬಾ ದೊಡ್ಡವ. ನೀನು ತೋರಿಸ್ದ ಹೆಂಗ್ ಕಲಸಿದ ಅವಲಕ್ಕಿ ಹೆಂಗ್ ಮಾಡ್ಬೇಕಂತಂದು ಏನೇನ್ ಬೇಕು ಎಲ್ಲಾನು ಹೇಳ್ತೀನಿ ಬಾ ದೊಡ್ಡವ. ಹಂಗಂತೆ? ಸರಿ ಬಾ, ನಿನ್ಗೇನೇನ್ ಬೇಕು ಹೇಳು, ನಾನು ತಂದು ಕೊಡ್ತು. ನೀನ್ ಕುತ್ಕೊಂಡ್ ಮಾಡಂತ ಹಂಗಾರ. ಸರಿ ಬಾ ಮಾಡೋಣ ಬಾ. ಹೆಂಗು ನನಗೂ ಹೇಳ್ಕೊಡು. ಸರಿ ಬಾ ದೊಡ್ಡಮ್ಮ. ಸರಿ ಕಣ, ಹಂಗಾರೆ ನೀನು ನಿಮ್ ದೊಡ್ಡವ ಸೇರಿ ಮಾಡೋದಿದ್ರೆ ಮಾಡ್ರಿ. ಸರಿ ತಗ, ನನಗೆ ಸ್ವಲ್ಪ ಸಾಕಾದಂಗ ಆಗೈತಿ. ನಾನು ಇಲ್ಲೇ ಕೂತ್ಕೊಂತೀನಿ. ನೀನು ನಿಮ್ ದೊಡ್ಡಮ್ಮ ಏನ್ ಮಾಡ್ತೀರಿ ಮಾಡಿ. ಮಾಡಿದ್ಮೇಲೆ ಎಲ್ಲ ಆದ್ಮೇಲೆ ನನಗೂ ಸ್ವಲ್ಪ ಹೊತ್ತು ಬಿಡ್ರಿ, ನಾನು ತಿಂತೀನಿ. ಸರಿ ಆಯ್ತು. ನಿನಗೂ ಮನೆ ಕೆಲಸ ಮಾಡಿ ಒಬ್ಬಾಕಿಗೆ ಸಾಕಾಗಿರ್ತೈತಿ. ನೀನ್ ಇಲ್ಲೇ ಕುಂತಿರು, ನಾನು ಸುಮ್ಮನೆ ಹೋಗಿ ಮಾಡ್ತೀವಿ. ಸುಮ್ಮ ಏನು ಅಲ್ಲೇ ಕುಂತಿರ್ತಾಳ. ಏನೇನ್ ಕೊಡ ಅಂದ್ರ ನಾನು ಅವನ್ನೆಲ್ಲ ಕೊಡ್ತೀನಿ ತಗ. ಮನೆಗೆ ಎಲ್ಲೆಲ್ಲಿ ಏನೇನ್ ಅದಾವ ಅಂತಂದು ನನಗೂ ಗೊತ್ತು. ನಾನು ಸುಮ್ಮನೆ ಮಾಡ್ಕೊಂಡ್ ಬರ್ತೀವಿ, ನೀನ್ ಇಲ್ಲೇ ಕೂತಿರು. ಸರಿ ಆಯ್ತು ತಗರಿ. ದೊಡ್ಡಮ್ಮ ಮಗಳು ಸೇರಿ ಏನ್ ಮಾಡ್ತೀರಿ ನೋಡಿ ಮಾಡ್ರಿ. ಬಾ ಸುಮ್ಮ, ಏನೇನ್ ಬೇಕು ಹೇಳು, ನಾ ತಂದು ಕೊಡ್ತೀನಿ, ಮಾಡೋಣ ಬಾ. ಸರಿ ಬಾ ದೊಡ್ಡಮ್ಮ, ಅದೇನ್ ಭಾಳ ಹೊತ್ತಾಗಲ್ಲ ಬಾ. 10 ನಿಮಿಷ ಮಾಡ್ಬಿಡ್ತೀವಿ ಬಾ. ಸರಿ ಸುಮ್ಮ, ನೀ ಕುಂತ್ಕೊಂಡು ಈಗ ಏನೇನ್ ಬೇಕು ಹೇಳು, ನಾ ತಂದು ಕೊಡ್ತೀನಿ, ನೀನ್ ಮಾಡ್ದಂತ. ಸರಿ ದೊಡ್ಡಮ್ಮ, ಇದಕ್ಕ ಅವಲಕ್ಕಿ, ಸಣ್ಣಗೆ ಹೆಚ್ಚಿರ ಈರುಳ್ಳಿ, ಸಣ್ಣಗೆ ಹೆಚ್ಚಿರ ಮೆಣಸಿನ್ಕಾಯಿ, ಶೇಂಗಾ, ಮತ್ತೆ ಕರಿಬೇವು, ಎಣ್ಣೆ ಇವೆಲ್ಲ ಬೇಕು ನೋಡಿ ದೊಡ್ಡಮ್ಮ. ಸರಿ ಆಯ್ತು, ನೀವು ಕುಂತಿರು, ನಾನು ತರ್ತೀನಿ ಹೋಗಿ. ಸರಿ ದೊಡ್ಡಮ್ಮ. ಅವಲಕ್ಕಿ ಮಸಾಲೆ ಎಲ್ಲಾನು ಇಲ್ಲೇ ಮ್ಯಾಲೆ ಇದಾವಲ್ಲವ? ದೊಡ್ಡಮ್ಮ, ಅಲ್ಲೇ ಎಲ್ಲ ಮ್ಯಾಲೆ ಇದೆ ನೋಡು. ಇದಕ್ಕೆ ಏನೇನ್ ಬೇಕು ಎಲ್ಲಾನು ಅಲ್ಲೇ ಇದೆ ನೋಡಿ ದೊಡ್ಡಮ್ಮ. ಸರಿ ಕಣವ, ತರ್ತೀನಿ ಇರಿ.
ಸುಮ್ಮ ಇದಕ್ಕೆ ಏನೇನ್ ಬೇಕು ಅವಲಕ್ಕಿ, ಮಸಾಲೆ, ಎಣ್ಣೆ ಎಲ್ಲಾನು ತಂದಿದ್ದೀನಿ ನೋಡವ. ಇವನ್ನೆಲ್ಲ ಇಟ್ಕೊಂತಿರು. ಮತ್ತೆ ನೀನು ಏನ ಇದಕ್ಕೆ ಈರುಳ್ಳಿ ಸಣ್ಣಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಬೇಕಂದ್ಯಲ್ಲ, ನಾನು ಹೋಗಿ ಹೆಚ್ಚಿಕೊಂಬರ್ತೀನಿ ಅಲ್ಲಿ. ನೀನು ಏನಂದು ತಗೊಳವ. ಕೊಡಿ ದೊಡ್ಡಮ್ಮ. ಹಸಿಮೆಣಸಿನಕಾಯಿ, ಮತ್ತೆ ಈರುಳ್ಳಿ, ಮತ್ತೆ ಏನಾದ್ರು ಬೇಕೇನೋ ಹೆಚ್ಚವು? ದೊಡ್ಡಮ್ಮ, ಒಂದ್ ಸೌತೆಕಾಯಿನ ಐತಲ್ಲ, ಇದು ಇದ್ರಾಗ ಸ್ವಲ್ಪ ಇದು ಮಾಡಿಕೊಡಮ್ಮ. ಸಣ್ಣಗೆ ಹಿಂಗೆ ಹೆಚ್ಚಿ ಕೊಡಮ್ಮ. ಅದನ್ನ ಹಾಕ್ಬೇಕು. ಸ್ವಲ್ಪ ಅದ್ರಲ್ಲಿ ನೀರ್ ಇರುತ್ತಲ್ಲ, ಸ್ವಲ್ಪ ಹಿಂಡಿಕೆ ಅಂತ ದೊಡ್ಡವ. ಹೌದಾ, ಮೂರ ಇಲ್ಲ? ಸರಿ ತಗರವ. ಅಲ್ಲೋಗಿ ಹೆಚ್ಚಂಬತ್ ನೀರಲ್ಲಿ. ಮತ್ತೆ ನಂಗೆಲ್ಲ ಸೌತೆಕಾಯಿ, ಮೆಣಸಿನಕಾಯಿ ಏನೇನು ಹೆಂಗ್ ಮಾಡ್ಬೇಕು ಅಷ್ಟಕ್ಕೆ ಮಾಡಿ. ಸರಿ ದೊಡ್ಡಮ್ಮ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ದೊಡ್ಡಮ್ಮ ಸೇರಿ ನಿಮ್ಗೆ ಹೊಸದಾಗಿರೋ ಒಂದು ರೆಸಿಪಿ ತೋರಿಸ್ತೀನಿ. ಹೆಂಗ್ ಮಾಡೋಕು ಎಲ್ಲಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಈ ರೆಸಿಪಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಗೆ ಇನ್ನೂ ವಿಧವಾದ ವಿಡಿಯೋ ಮಾಡೋಕ್ಕೂ ಉತ್ಸಾಹ ಪಡುತ್ತೆ. ಸಬ್ಸ್ಕ್ರೈಬರ್ ಹೆಚ್ಚಾದಂಗೆಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮ್ಗೆ ಯಾವ ತರದ್ ವಿಡಿಯೋ ಬೇಕು ಮತ್ತೆ ಯಾವ ತರದ್ ರೆಸಿಪಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅದೇ ತರದ ರೆಸಿಪಿ ಅಂಡ್ ಅದೇ ತರದ ವಿಡಿಯೋ ಮಾಡಕ್ಕೂ ನಾವು ಟ್ರೈ ಮಾಡ್ತೀವಿ. ವಿಡಿಯೋ ಮುಂದುವರ್ಸೋಣ ಬನ್ನಿ. ಫಸ್ಟ್ ಈ ಏಲಕ್ಕಿಯಾಗ ಏನೇನ ಇದೆ ಅನ್ನೋದು ನೋಡಿ. ಈ ಏಲಕ್ಕಿಯಾಗ ಇವನ್ನೆಲ್ಲಾನು ಹೇಳಿದ್ದೀನಲ್ಲ, ಆ ದೊಡ್ಡಮ್ಮಗೆ ಹೆಚ್ಚಂಬರಕ ಟಮಟೆ ಅಂತ ನೋಡಿ, ಸಾರಿ, ಈರುಳ್ಳಿ ಮತ್ತೆ ಸೌತೆಕಾಯಿನ ಹಸಿಯಾಗಿ ಇದ್ರಲ್ಲಿ ಹಾಕಿ ಕಲಿಸ್ಬೇಕು. ಇದು ಮೆಣಸಿನಕಾಯಿ ಅಷ್ಟೇ ಸ್ವಲ್ಪ ಎಣ್ಣೆಗೆ ಕರೆದು ಹಾಕ್ಬೇಕು. ಈಗ ಅವಲಕ್ಕಿ ಹೆಂಗದ ಸ್ವಚ್ಛದಾಗೆಲ್ಲ ನೋಡೋಣ ಇರೋ ಅಷ್ಟೊತ್ತನ ದೊಡ್ಡಮ್ಮ ಬರತನ. ಅವಲಕ್ಕಿ ಎಲ್ಲಾನು ಚೆನ್ನಾಗೇ ಇದಾವ. ಇನ್ನು ಮೊನ್ನೆ ತಂದಿದ್ಲವ, ಅದಕ್ಕೆ ಏನು ಧೂಳ ಪಾಳ ಏನು ಇಲ್ಲ, ಎಲ್ಲ ಬೇಯಿಸಿದಾವ. ದೊಡ್ಡವ ಏನ್ ಸೌತೆಕಾಯಿ ಎಲ್ಲಾನು ಮಾಡ್ಕೊಂಬಂದ್ರ 5 ನಿಮಿಷದಾಗ ಮಾಡ್ಬಿಟ್ರ ಆಯ್ತು. ಸುಮ್ಮ ನೀನ್ ಏನೇನ್ ಹೇಳಿತಿ ಎಲ್ಲಾನು ಮಾಡ್ಕೊಂಬಂದಿ ನೋಡವ. ಸೌತೆಕಾಯಿ ಸಣ್ಣಗೆ ಹೆಚ್ಚಿ, ಮೆಣಸಿನಕಾಯಿ ಸಣ್ಣ ಕತ್ತರಿಸಿ, ಈರುಳ್ಳಿನ ಸಣ್ಣ ಕತ್ತರಿಸಿ ಬಂದಿ ನೋಡವ, ತಗೊಳವ. ಸರಿ ಕೊಡಿ ದೊಡ್ಡಮ್ಮ. ಮತ್ತೇನ್ ಕೊಡ್ಬೇಕವ? ದೊಡ್ಡಮ್ಮ ಇಲ್ಲಿ ಮೇಲೆ ತುರಿದಿರೋ ಕೊಬ್ಬರಿ ಐತ್ ನೋಡು, ಅದನ್ನ ಕೊಡಿ ದೊಡ್ಡಮ್ಮ. ಸರಿ ಕಣವ, ಕೊಡ್ತೀನಿ ರೀ. ಇದಲ್ಲ ಕೊಬ್ಬರಿ ಪುಡಿ. ಅದೇ ದೊಡ್ಡಮ್ಮ ತಾಂಬಾರಿ. ಕೊಬ್ಬರಿ ಪುಡಿನ ತಂದ ಮತ್ತೇನ್ ತರ್ಬೇಕು ಹೇಳಿ. ಇವಾಗ ಏನು ಬೇಡ ದೊಡ್ಡಮ್ಮ, ಕೂಡು. ಹೆಂಗ ಕಲಸಿದ ಅವಲಕ್ಕಿ ಮಾಡ್ಬೇಕಂಬದು ನೀವು ತೋರಿಸ್ಕೊಡ್ತೀನಿ, ಕೂಡು. ಸರಿ ಕಣ. ನಾವು ಅವಲಕ್ಕಿ ಅಂದ್ರ ಒಲೆ ಮೇಲೆ ಮಾಡೋದಲ್ಲ ನಾವು. ಇಲ್ಲ ದೊಡ್ಡಮ್ಮ, ಮಾಡ್ಬೇಕು ಒಲೆ ಮೇಲಿನ. ಫಸ್ಟ್ ಎಲ್ಲಾನು ಕೈಲಿಂದ ಮಾಡೋದೈತಿ, ಆಮೇಲೆ ಲಾಸ್ಟ್ ಸ್ವಲ್ಪ ಒಗ್ಗರಣೆ ಕೊಡ್ಬೇಕಲ್ಲ, ಅವಾಗ ಒಲೆ ಮೇಲೆ ಮಾಡ್ಬೇಕು. ಹೌದೇನ? ಸರಿ ತಗೋರವ, ಹೆಂಗಂತ ತೋರಿಸ್ಕೊಡು. ನನಗಂತೂ ಗೊತ್ತಿಲ್ಲ ಹೆಂಗಂತ. ಇದೇನ್ ಕೊಡವ? ಏನಿಲ್ಲ ತಡಿಯ ದೊಡ್ಡಮ್ಮ, ನಾನು ತಗೊಂತೀನಿ. ಈಗ ಫಸ್ಟ್ ಅವಲಕ್ಕಿ ತಗೋಬೇಕು. ಸರಿ ಕಣ ದೊಡ್ಡಮ್ಮ. ಅವಲಕ್ಕಿಗೆ ಸಣ್ಣಗೆ ಕತ್ತರಿಸಿದ್ರೆ ಈರುಳ್ಳಿ ಹಾಕೋಬೇಕೀಗ. ಹೌದಾ, ಈಗ ಈರುಳ್ಳಿ ಹಾಕೋಣ. ಸರಿ ಕಣ, ಹಾಕೋ. ನೋಡ್ ದೊಡ್ಡಮ್ಮ, ಈಗ ಈರುಳ್ಳಿ ಹಾಕೊಂಡಿದ್ದೀನಿ. ಮತ್ತೇನು ಹಾಕೋಬೇಕು? ಈಗ ದೊಡ್ಡಮ್ಮ ಸಣ್ಣಗೆ ತುರಿದಿರೋ ಸೌತೆಕಾಯಿನ ಹಾಕೋಬೇಕು. ಸರಿ ಕಣ, ತುರಿದಿರೋ ಸೌತೆಕಾಯಿ ಹಾಕತ್ತಿದ್ದೀನಿ ನೋಡ್ ದೊಡ್ಡಮ್ಮ. ಸೌತೆಕಾಯಿನ ಹಾಕೊಂಡಿದ್ದಾಯ್ತು. ಈಗ ದೊಡ್ಡಮ್ಮ ತುರಿದಿರೋ ಕೊಬ್ಬರಿ ಪುಡಿ ಹಾಕೋಬೇಕು ನೋಡಿ ದೊಡ್ಡಮ್ಮ ಈಗ. ಹೌದೇನಾ? ಸರಿ ಅವ. ಕೊಬ್ಬರಿನ ಸಣ್ಣ ತುರಿದಿರ್ಬೇಕು ನೋಡಿ ದೊಡ್ಡಮ್ಮ. ಈ ತರ ಇದ್ರೆ ಸಾಕು. ಈಗ ಕೊಬ್ಬರಿನ ಹಾಕತ್ತೀನಿ. ಕೊಬ್ಬರಿನ ಹಾಕೊಂಡವ. ಈಗ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕೋಬೇಕು. ಹೌದಮ್ಮ, ಎಲ್ಲಾನು ಸಣ್ಣ ಸಣ್ಣದಾಗಿ ಹೆಚ್ಚಿರ್ಬೇಕು ನೋಡಿ ದೊಡ್ಡಮ್ಮ. ಹೌದು ದೊಡ್ಡಮ್ಮ, ಕೊತ್ತಂಬರಿನ ಹಾಕಾಯ್ತು ದೊಡ್ಡಮ್ಮ. ಈಗ ಇದನ್ನೆಲ್ಲಾನು ಕೈ ಎಲ್ಲಾನು ಇಲ್ಲಾಂದ್ರೆ ಏನಾದ್ರು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ದೊಡ್ಡಮ್ಮ. ಹೌದೇನಾ? ಸರಿ ಬಾ, ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ದೊಡ್ಡಮ್ಮ. ಸರಿನಾ?
ನೋಡ ದೊಡಮ್ಮ ಈ ತರ ಕಲ್ಸ್ಕೊಂಡಿದೀನಿ. ಈ ತರ ಸಾಕು. ಈಗ ಎಲ್ಲಾನು ಹಾಕಿ ಕಲಸ್ಕೊಳೋದು. ಈಗ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ದೊಡಮ್ಮ. ಇವಾಗ ಒಲೆ ಮೇಲೆ ಮಾಡ್ಬೇಕು ನೋಡಿ ದೊಡಮ್ಮ ಇದು. ಹೌದಣ್ಣ. ಸರಿ ಕಣ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಡ್ಬೇಕು ದೊಡಮ್ಮ. ಸರಿ ಕಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಜಾಸ್ತಿನೇ ಎಣ್ಣೆ ಏನು ಬೇಕಾಗಲ್ಲ ದೊಡಮ್ಮ. ಈಗ ಹಾಕಿದೀನಿ ನೋಡಿ, ಇಷ್ಟೇ ಸಾಕು. ಇವಾಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಈಗ ಜೀರಿಗೆ ಸಾಸಿವೆನ ಹಾಕೈತಿ ದೊಡಮ್ಮ. ದೊಡಮ್ಮ ಜೀರಿಗೆ ಸಾಸಿವೆನು ಚಿಟಪಟ ಅಂತಿದ್ದಾವ. ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕೊಳ್ಳೋಣ. ಶೇಂಗಾನು ಹಾಕೈತಿ ದೊಡಮ್ಮ. ಈಗ ಸಣ್ಣಗೆ ಹೆಚ್ಚಿನ ಮೆಣಸಿನಕಾಯಿ ಹಾಕೊಳ್ಬೇಕು ದೊಡಮ್ಮ. ಮೆಣಸಿನಕಾಯಿನ ಹಾಕೈತಿ ದೊಡವ. ಈಗ ಸ್ವಲ್ಪ ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ದೊಡಮ್ಮ ಈಗ ಕರಿಬೇವು ಮೆಣಸಿನಕಾಯಿನ ಹಾಕೈತೆ. ಇದಕ್ಕೆ ಸ್ವಲ್ಪ ಜಾಸ್ತಿನೂ ಬೇಡ. ಈಗ ಸ್ವಲ್ಪ ಅರಿಶಿನ ಖಾರ ಹಾಕೊಳ್ಳೋಣ. ನೋಡ್ಬೇಡ, ಈಗ ಸಾಕು. ಖಾರ ಜಾಸ್ತಿನೂ ಹಾಕ್ಬಾರ್ದು. ಈಗ ಹಾಕಿ ನೋಡೋ, ಇಷ್ಟು ಖಾರ ಇಷ್ಟು ಅರಿಶಿನ. ಇದನ್ನೆಲ್ಲಾನು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಳ್ಬೇಕು ದೊಡಮ್ಮ. ಸರಿ, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ದೊಡಮ್ಮ. ಘಮ ಆಗ್ತೈತ. ದೊಡಮ್ಮ ಒಳ್ಳೆ ಘಮ ಬರಕತ್ತೈತಿ. ತಿನ್ನಕ್ಕೂ ರುಚಿ ಇರುತ್ತೆ ದೊಡಮ್ಮ. ಹೌದಾ ದೊಡಮ್ಮ. ಎಲ್ಲಾನು ಎಣ್ಣೆಗ ಚೆನ್ನಾಗಿ ಬೆಂದು ಕುದ್ದಾವ ದೊಡಮ್ಮ. ಶೇಂಗಾನು ಚೆನ್ನಾಗಿದಾಗ್ಯಾವ. ಈಗ ಏನಿಲ್ಲ ದೊಡಮ್ಮ, ಈಗ ಇದನ್ನ ಕಲಸಿಟ್ಟಿವಲ್ಲ, ಅದಕ್ಕೆ ಇದನ್ನಷ್ಟು ಹಾಕಿ ಕಲಿಸ್ಬಿಟ್ರೆ ಕಲಿಸಿದ ಅವಲಕ್ಕಿ ರೆಡಿ ಆಗುತ್ತೆ. ಹೌದಾ? ಸರಿನಾ. ಈಗ ಇದನ್ನ ಬೇಯಿಸ್ಕೊಂಡು ಅದಕ್ಕೆ ಹಾಕಿ ಕಲಿಸೋಣ. ಈ ಮಸಾಲೆನ ಅಷ್ಟು ಕಲಸಿರೋ ಅವಲಕ್ಕಿಗೆ ಹಾಕೊಳ್ಳೋಣ. ಮಸಾಲೆನ ಹಾಕಿಸ್ಕೊಳ್ಳೋಣ. ಈಗೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲಾನು ಚೆನ್ನಾಗಿ ಕಲಿಸ್ಕೊಂಡು ಆಯ್ತು ನೋಡ್ದೋಡಮ್ಮ. ಇವಾಗ ಕಲಿಸಿದ ಅವಲಕ್ಕಿ ರೆಡಿ ಆಯ್ತು ನೋಡ್ದೋಡಮ್ಮ. ನೋಡ್ದೋಡಮ್ಮ, ಇಷ್ಟನ ಕಲಿಸಿದ ಅವಲಕ್ಕಿ ಅಂದ್ರೆ. ಹೌದೇನು, ನೋಡಕ್ಕಂತೂ ರುಚಿಯಾಗಿ ಐತೆ ಅನ್ಸುತ್ತೆ. ನಾವು ತಿಂದು ನೋಡಂತ ಬರ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ದೊಡ್ಡಮ್ಮ ಕಲಿಸಿದ ಅವಲಕ್ಕಿ ಮಾಡೋಕೆ ತೋರಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಮುಂದೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.